ಬೆಳಗು ನಿನ್ನದೆ ಮುಳುಗದಿರಲಿ ಬದುಕು. ಆಯ್ತಾವ ಆಯ್ತು. ನಿನ್ನದೆ ಹಾರದಿರಲಿ ಬೆಳಕು. ಎಂಟರ್ ಆಗ್ತಾ ಇದೀವಿ ಶಿಫ್ಟೋಗಿ. ಸುಳಿದ ನೆನಪು ಕಳೆದನು ಬಂಜೆ ಬಾಯಕ್ಕೆ ಕನಸು. ಸುಳಿದ ನೆನಪು ಕಳೆದನು ಬಂಜೆ ಬಾಯಕ್ಕೆ ಕನಸು. ಎದೆಯಲೇನು ಕಾಡಿದೆ ಈ ಸಂಜೆಯೇನೋ ಮೌನ ಹೊತ್ತು ಚಡಪಡಿಸಿದೆ ಗೆಳೆಯ. ಬೆಳಕು ಕಿರುಳ ಮುಸುಕು ಚಂದ್ರನಿಲ್ಲದ ಬಾಳು ಮಸುಕು. ಆರಿ ಬೆಳಕು ಇರುಳ ಮುಸುಕು ಚಂದ್ರನಿಲ್ಲದ ಬಾಳು ಮಸುಕು. ಹರಿವ ನದಿಯ ದಡದಲೊಂಟಿ ಹರಿವ ನದಿಯ ದಡದಲೊಂಟಿ ಮಾನ ಕೆಳಗೆ ಮುಗಿದ ಬದುಕು. ಮಾನ ಕೆಳಗೆ ಮುಗಿದ ಬದುಕು. ಮೌನ ಚಡಪಡಿಸಿದ ಈ ನನ್ನ ಮಕ್ಕಳು ಬಂದ್ರೆ ಬರೋದು ಎಲ್ಲ ಅವ್ರ ಅಪ್ಪನ ಪೇಸ್ಟ್ ಅಪ್ಪು ಸರಿ ಇರಲ್ಲ. ಈ ನನ್ನ ಮಕ್ಕಳು ಲೋಕಲ್ ಎಲ್ಲ ಹಾಳು ಮಾಡೋರು ಇವರೇ. ಯಾರು
ಯಾರು ಸರಿ ಮಾಡ್ಬೇಕು ಅವರೇ ಹಾಳು ಮಾಡೋದು. ಹೌದು. ಶಿವಂ ಕೆಫೆ ನೋಡ್ರಿ, ಶಿವಂ ಕೆಫೆ ಕುಡಿಬೋದು. ಏನು ಟೀ ಕಾಫಿ? ಕಾಫಿನ ಟೀನ ಅಂತ ಹೇಳ್ತಾರೆ. ಸೈಡ್ ಗಾಡಿ ನಿಲ್ಸೋದು ಅನುಕೂಲ ಇರೋದು. ಟರ್ನಿಂಗ್ ಐತೆ. ಸರಿ ಪೆಟ್ಟಿ ಕೊಬ್ಬರಿ 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 ಸ್ವಲ್ಪ ತರ ನಾಡು ಫಿಕ್ಸರು ಹಾಂ ಸರ್. ಮಗನಿಗೆ ಮುಂಚೆ ಅಲ್ಲೇ ಮಾಡಿಸ್ಬಿಡೋಣ ಅಮ್ಮ, ಮೀಟಿಂಗ್ಗೆ ಮುಂಚೆ ಮಾಡಿಸ್ಬಿಡೋಣ ಅವತ್ತು. ಎಲ್ಲ ಒಂದು ತಾತನ ಆಸೆ ಇತ್ತು. ಮಾಡಿಸ್ಬಿಡ್ತೀನಿ ಪ್ರಕಾಶ್ ಅವರು. ಆಯ್ತು ಮಾಡಿಸಿ ಅವ್ರು ಕಳ್ಸಿಲ್ಲ, ಅವ್ರು ಕಳ್ಸಿದ್ದು ಏನಾರು ಹಾಕ್ಕೊಂಡು ಮಂತ್ರ ಹೇಳಿ ನೀರು ಕುಡ್ದೆಲ್ಲ ಮಾಡಿದ್ರು. ಅವ್ರು ಮಾಡೋದೆಲ್ಲ ನೋಡ್ದ 100 ದಿವಸ. ಆಮೇಲೆ ನಾನು ಹೇಳ್ಕೊಂಡ್ರು, ನೀವು ಅಲ್ಲಿ ಬಿದ್ದದೆಲ್ಲ ಕೆಳಗಿತ್ತಲ್ಲ ಅದು ನೀವು ಎತ್ತಿ ಹಿಂಗೆ ಕಟ್ಟಂತೆ ಹಾಕೊಂಡು ಅವ್ರ ಥರನೇ ನಾಟ್ಕಾಡವನು. ಇವನು ಚಿಕ್ಕವನಲ್ವ. ಆಮೇಲೆ ನಮ್ಗೆ ಹೇಳಿ ಎಲ್ಲ ಕತೆ ಹೇಳ್ಕೊಂಡ್ರೆ ಮಾಡಿಸ್ಬಿಡ್ತೀನಿ, ಆಯ್ತು ಮಾಡ್ತೀವಿ ಅಂತ ಸುಮ್ಮನೆ ಏಳು ಮಲೆ ಬೇಕು. ಅಯ್ಯೋ ದೇವರಯ್ಯ, ಕಿತಾಪತಿ ಮಾಡಿದ್ದೇವೆ. ಈಗ ಅದೆಲ್ಲ ಶಕ್ತಿ ಹೋಗ್ಬಿಟ್ಟಿದೆ ಮನುಷ್ಯರಂಗೆಲ್ಲ ಶಕ್ತಿ ಬಂದಿದೆ. ಬಂದಿದೆ. ಜಗಳ ಮಾಡೋದು ಅಂತ ಎದುರು ಮನೆ ಅವರು ಪಾಟ್ ಎಲ್ಲ ಬಿಡಿಸಿ ಬಂದ ನಾನು ಅವಾಗ 3 ವರ್ಷದ ಮಗುನೇ ಹೋಗಿ ಎಲ್ಲ ಬಿಡಿಸಿ ತಾತನೇ ದಂಡ ಕಟ್ಟದ. ಬಾಳೆಹಣ್ಣು ಸ್ವಲ್ಪ ತಗೊಂಡು ಹೋಗ್ತೀರಾ? ಬನಾನ ಬಾಳೆಹಣ್ಣು ಈಗ ಸಂಖ್ಯೆ ರೋಡಿಗೆ ಹೋಗೋಣ. ಸಂಖ್ಯೆ ರೋಡಿಗೆ ಏನಂದ್ರೆ ನನಗೆ ಏನಂತಾರೆ ಗೊತ್ತಾ, ನಾವು ಗುಂಡಿ ಎಲ್ಲ ಕ್ಲೋಸ್ ಮಾಡ್ತಿರ್ಬೇಕು ನಾನು ಬಂದ್ಮೇಲೆ ಅಂತ. ನೀನೇ ಮೇಸ್ತ್ರಿ ಎಲ್ಲ ಕಾಂಟ್ರಾಕ್ಟರ್ ಸರಿ ಎಲ್ಲ ಹೊಟ್ಟ ತೊಡಿದ್ಯಾ ದಿಸ್ ಇಸ್ ಟೂ ಮಚ್. ನಮ್ಮ ಪಾರ್ಟಿಗೆ ತೋಟ ಗುರುಪ್ರಸಾದ, ಅವ್ನು ಗುರುಪ್ರಸಾದ ಅವ್ನು ಎಂತ ಹೌದಾ? ಲಿಂಗಾಯತ್ ರೋಡ್ಗೆ ಲವ್ ಅವನ ಊರ್ಬೇಕಾ ಹೋಗ್ಬಿಡ್ಬೇಕು. ಟೋರು ನಿಯರ್ ಬೈ. ಅದಂತೂ ಇರುತ್ತೆ. ಹಾಸನ 50 ಕಿಲೋಮೀಟ್ರ್ ಟಿಪ್ಟೂರಿಂದ ಹಾಸನ. ಇದು ಟ್ರಾಫಿಕ್ ಕಮ್ಮಿ ಐತೆ. ಸ್ಟ್ರೈಟ್ ಹಚ್ಚಿದ್ದಾರೆ ದಿಸ್ ರೂಟ್ ಹಾಸನ್ 55.
ಲವ್ ಇಸ್ ಮೈ ಡ್ರೀಮ್. ಹಾಂ 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 ಕವರ್ ತಗೋಬೇಕು. ಹಿಂದೆ ಕೋವಿಡೆಯುತ್ತಿದೆ ಮೌನವೊಂದೇ ಸಮನೆ ನೆನಪುಗಳ ಭಾರದಲ್ಲಿ ಸಹನೆಯಿಲ್ಲದೆ ಸುಮ್ಮನೆ. ಹಿಂದೆ ಕೋವಿಡೆಯುತ್ತಿದೆ ಮೌನವೊಂದೇ ಸಮನೆ ನೆನಪುಗಳ चलेगा ही मेरे को. हाँ हाँ वो तो आ गया. ಕೆಳಗಡೆ ಬಟನ್ ಇದೆ USB ರೈಟ್ ಲೆಫ್ಟ್ ಸೈಡು USB ಇದೆ ಮೊಬೈಲ್ ಚಾರ್ಜರ್. ಮೊಬೈಲ್ ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದಲ್ಲ. ವೈಫೈಗೆ ಅವಶ್ಯಕತೆ ಇಲ್ಲ. ನಾನೇ USB ಕೇಬಲ್ ಹಾಕಿ ಮಾಡ್ಬೋದು. ಸಪ್ರೇಟ್ ಒಂದು ಬಟನ್ ಬರುತ್ತಲ್ಲ ಅದಕ್ಕೆ ಹಾಕಿ ಅದು ಉಂಡೆ ರೌಂಡ್ ಬಟನ್ ಇರುತ್ತೆ. ಅದಕ್ಕೆ ಮನೇಲಿದೆ ಯಾರ ಜೊತೆಗೆ ಬಂದು ಅದನ್ನ ಹಾಕ್ಬೋದು. ಈ ಥರ ಕೇಬಲ್ ಇಂದನೂ ಬ್ಯಾಗ್ ಒಂದು ತರೋದು ಮತ್ತೆ ಇವೆಲ್ಲ ಭೂಮಿನ ಡ್ರೈ ಮಾಡೋದು. ಆಮೇಲೆ ವಾತಾವರಣ ಕೂಡ ಡ್ರೈ ಮಾಡೋದು. ಆಮೇಲೆ ಅದು ಎಲೆ ಬೆಳೀತಲ್ಲ ಅವು ಮಳೆಯಲ್ಲ. ಆಕ್ಸಿಜನ್ ರಿಲೀಸ್ ಮಾಡೋದು. ಬರೀ ನೀರು ಕುಡಿತಾರೆ. ಎಷ್ಟು ಆಳದಿಂದ ನೀರು ಹಾಕೋದ್ರಿಂದ ಮಳೆಯಲ್ಲ ಬೇಗ. ಪ್ರಕೃತಿಗೆ ವಿರುದ್ಧ ಇವು, ಮನುಷ್ಯನಿಗೆ ವಿರುದ್ಧ. ಆಕ್ಸಿಜನ್ ಕಾಡಿಂದ ಮರದಿಂದ ಇಲ್ಲಾಂದ್ರೆ ಆಕ್ಸಿಜನ್ ಸಪ್ಲೈ ಆಗಲ್ಲ. ಅಮೆಝಾನ್ ಫಾರೆಸ್ಟ್ ಇದೆಯಲ್ಲ, ಭೂಮಿ ಮೇಲಿನ 40% ಆಕ್ಸಿಜನ್ ಅದೊಂದು ಫಾರೆಸ್ಟಿಗೆ ರಿಲೀಸ್ ಆಗುತ್ತೆ. ಅಮೆಝಾನ್ ಫಾರೆಸ್ಟ್ ದಕ್ಷಿಣ ಅಮೆರಿಕ. ಅಲ್ಲಿ ಇನ್ನೂ ಅಮೆಝಾನ್ ನದಿ ಇದುವರೆಗೂ ಒಂದು ಬ್ರಿಡ್ಜ್ ಕಟ್ಟಕ್ಕಾಗಿದೆ. ಭಯಂಕರವಾದ ಪ್ರಾಣಿಗಳಿದ್ದಾವೆ. 4 ದೇಶ ಸೇರಿಸ್ಬೋದು ಅಷ್ಟು ದೊಡ್ಡ ಪ್ರಾಣಿಗಳು ಜಾಸ್ತಿ ಅದು ಒಳಗೆ ಹೋಗಿ ಅದು ವಿಚಿತ್ರವಾದ ಮನುಷ್ಯರಿದ್ದಾರೆ, ವಿಚಿತ್ರವಾದ ಪ್ರಾಣಿಗಳಿದ್ದಾವೆ. ಹೋಗಿ ಫುಲ್ ಒಳಗೆ ಹೋದರೆ ಯಾರು ಜೀವಂತ ಆಚೆ ಕಾಡೊಳಗೆ ಏನಿದೆ ಕರೆಕ್ಟಾಗಿ ಏನಿದೆ ಅಂತ ಇದುವರೆಗೆ ಯಾರಿಗೂ ಪಶ್ಚಿಮ ಘಟ್ಟ ಮುಂಚೆನೇ ಇದು ಮಳೆ ಇಲ್ಲ, ನಾವು ಮಳಗ್ತಾ ಇದ್ವಿ. ಬಲ ಬರೋ ಅದೆಲ್ಲ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದಾರೆ. ಬಲ ಬರೋ ಟೈಮ್ ಹೊಸ ಭತ್ತ ಬರೋದು. ಹಳ್ಳಿ ರೋಡ್ ಅಲ್ವ ಇದು? ಎಷ್ಟು ಕಚ್ಚಡವಾಗಿದೆ. ಎಲ್ಲ ಹೊಲ ಭೂಮಿ ಇದು ಚೆನ್ನಾಗಿದೆ ಅಂದರೆ ಕಚ್ಚಡ ಅಂತ ಸಾರಿ ಚೆನ್ನಾಗಿದೆ ಅಂದರೆ ಗ್ರೀನರಿ ಚೆನ್ನಾಗಿದೆ. ಎಲ್ಲ ಒಣಗಿ ನಮ್ದು ತಿಂಗಳೊಳಗೆ ಅದು ಕಟಾವು ಬರ್ತದೆ. ದೀಪಾವಳಿಗೆಲ್ಲ ತಿನ್ನತೇನೆ ಆಗಿರ್ಬೋದು.
ಎಷ್ಟು ಚೆನ್ನಾಗಿ ಸಿಕ್ತು ನೋಡಿ. ಟೊಯೋಟಾ ಗಾಡಿಗೆ ಹಂಪು ಅಡಿಗಡೆ ಸಾಗುತ್ತೆ. ನಿನ್ನೆ ಹೋಗಿದ್ವಲ್ಲ ದುಂಪದ ಅಂಗ್ಬಿಡ್ತು. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಐತೆ. ಸಣ್ಣದು ಜಾಸ್ತಿ. ಇದು ಎಲ್ಲೋ ಜಾಗ. ನಿಮಗೆ ಶಿಫ್ಟ್ ತಗೊಂಡೋಗ್ತಾನೆ ಅದು ಈ ಅಷ್ಟೇ. ಗಾಡಿ ಎಲ್ಲೋ ಜಾಗ. ಇಷ್ಟಿದ್ರೆ ಮನೋರಥದ ಬೀದಿಯಲ್ಲಿ ಮನ್ಮಥನ ತೇರು ಮೈ ತುಂಬಿದ ಚೈತ್ರದಲ್ಲಿ ನವಿರೆತ್ತಿದೆ ಚಿಗುರು. ಮನೋರಥದ ಬೀದಿಯಲ್ಲಿ ಮನ್ಮಥನ ತೇರು ತುಂಬಿದ ಹಳ್ಳಿ. ತುಂಬಿದ ಚೈತ್ರದಲ್ಲಿ ನವಿರೆತ್ತಿದೆ ಚಿಗುರು. ಜೇನ್ಬಟ್ಟಲು ಉಕ್ಕುತ್ತಿದೆ ಅದು ವ್ಯಾಸಂಗ ಸಕಲೇಶ್ಪುರ ಕಂಗೆ ಜೇನ್ಬಟ್ಟಲು ಉಕ್ಕುತ್ತಿದೆ ಹೂವಿನ ಲೆಫ್ಟ್ ಎಲೆ ಭೃಂಗವೇ ಅಡಗಿದೆ ಎಲೆ ಭೃಂಗವೇ ಅಡಗಿದೆ ನಿನ್ನ ಪ್ರಣಯದ ಸಣ್ಣ ಸೊಲ್ಲು. ಬಿಡಲ್ಲ. ಆ ಮಧುಚಂದ್ರನ ಬೆಳದಿಂಗಳು ತಿಳಿಗೊಳದಲ್ಲಿ ತಿಳಿಗೊಳದಲ್ಲಿ ಚೆಲ್ಲಾಡಿವೆ. ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ. ವಾಟ್ ಎ ಬ್ಯೂಟಿ. ಇವತ್ತು ಬರ್ಸ್ಕೊಂಡು ಆಹಾ. ತುಂಬು ಹೆರಳ ಮೋಡ ನೋಡಿ ಕುಣಿದಾಡಿವೆ ನವಿಲು. ವಿರಹದ ನಿನಗೆ ಜೊತೆ ನೀಡಿದೆ ಶ್ರೀಘಟ್ಟ ಚೌಡೇಶ್ವರಿ. ತುಂಬು ಹೆರಳ ಮೋಡ ಅಲ್ಲ ನೋಡಿ ಇನ್ನು ಇಲ್ಲೇ ಸಹ ಕುಣಿದಾಡಿವೆ ನವಿಲು. ಚೌಡೇಶ್ವರಿ ದೇವಸ್ಥಾನ ಅದು ಚುಂಚನಗಿರಿ ಶ್ರೀರಾಮಠ. ಪಂಚಮ ಸರಪುಕಿಲು ಅಲ್ಲಿ ಹೋಗ್ಬೋದು ಸರ್ಕಲ್ ಆಗಿದೆ. ಶ್ರುತಿಯಾಗಿದೆ ಶ್ರುತಿಯಾಗಿದೆ ತರಬಹುದೇ ಸುಳಿವದ ತರಬಹುದೇ ಸುಳಿವದ ಮಾಡಿ ವೈನಿಕನಾದೆ ಈ ಕಡೆ ಹೋದ್ರೆ ಈ ಕಡೆ ಇವತ್ತೈದು. ತಿಳಿಗೊಳದಲ್ಲಿ ಚೆಲ್ಲಾಡಿವೆ ಮಧುಚಂದ್ರನ ಬೆಳದಿಂಗಳು. ತಿಳಿಗೊಳದಲ್ಲಿ ಚೆಲ್ಲಾಡಿವೆ ಹಾಸನ ಅಂತ. ಏನು ಹಾಸನದ ಅರ್ಥ? ಆ ಹಾಸನ ಅನ್ನೋ ಹೆಸರಲ್ಲಿ ಕಾರಣ ಏನು? ಹಾಸನಾಂಬ ಟೆಂಪಲ್. ಹಾಸನಾಂಬ ಟೆಂಪಲ್ ಇರ್ತಕ್ಕಂಥ ಹೆಸರು ಕಾರಣ. ಹಾಂ ಹಾಸನಾಂಬ ದೇವಸ್ಥಾನ. ನಗು ಮುಖದ ತಂದೆಯಿಂದ ಹಾಸನ ಎಂಬ ಹೆಸರು ಅವಳ ಗೌರವಾರ್ಥವಾಗಿ ಬಂದಿದೆ. ಮುಖದ ತಂದೆಯ ಮಗಳಂತೆ ಹಾಂ ಹಾಸನಾಂಬೆ ಅಂತ. ಹಳೆ ನೇಮ್ ಏನಾಗಿತ್ತು ಗೊತ್ತಾ? ಅದಕ್ಕೆ ಸಿಂಹಾಸನಪುರ ಅಂತ ಕರಿತಿದ್ರಂತ ಹಾಸನ. ಆಮೇಲೆ ಹಾಸನ ಡೆವಲಪ್ ಆಗಿದ್ದು 11ನೇ ಶತಮಾನದಲ್ಲಿದ್ದ ಪಾಳೆಗಾರ ಚನ್ನಕೃಷ್ಣಪ್ಪ ನಾಯಕನಿಂದ ನಿರ್ಮಾಣ ಆಗಿದೆ ಅದು ಹಾಸನ. ಅದೆಲ್ಲ ಒಂದು ನಾಲೆಜ್ ಅಮ್ಮ, ಸ್ಕೂಲಲ್ಲಿ ಹೇಳ್ಕೊಂಡಿದ್ವಿ. ಹಾಸನ ಜಂಕ್ಷನ್ ಅಂದ್ರೆ ಯಾವ ರೂಟ್ ಗೊತ್ತಾ? ಒಂದು ಲೈನ್ ಅರಸೀಕೆರೆಗೆ ಹೋಗುತ್ತೆ, ಇನ್ನೊಂದು ಲೈನು ಕುಣಿಗಲ್ ಯಶವಂತಪುರ, ಈ ಕಡೆ ಸೈಡ್ ಮಂಗಳೂರು, ಮತ್ತು ಇನ್ನೊಂದು ಸೈಡ್ ಗೂಸ್ ಟ್ರ್ಯಾಕು, ಆಮೇಲೆ ಆ ಕಡೆ ಸೈಡ್ ಮೈಸೂರಿಗೆ ಹೋಗುತ್ತೆ. ಈ ಕಡೆ ಡೈವರ್ಟ್ ಆಗಿರೋದ್ರಿಂದ ಹಾಸನ ಜಂಕ್ಷನ್ ಅಂತ ಕರೀತಾರೆ. ಹಾಂ, ಅದೇ ಹಾಸನ ಜಂಕ್ಷನ್. ಹಾಂ ಹಾಂ ಇದೆಲ್ಲ ಎಷ್ಟು ತಿಳ್ಕೊಂಡೆ ಅಂತ ಈಗ ನೀನು ಹೇಳಿದ್ನಲ್ಲ, ಅದೆಲ್ಲ ಯೂಟ್ಯೂಬ್ ಎಲ್ಲ ಇದ್ರಲ್ಲಿ ತಿಳ್ಕೊಂಡಿದ್ದು. ಯೂಟ್ಯೂಬ್ ಅಲ್ಲ. ನನ್ನ ಇನಿಯ
ಶೆಟ್ಟಿಹಳ್ಳಿ ಚರ್ಚ್ ಯಾವಾಗ ಕಟ್ತೀವಿ ಗೊತ್ತಾ ಅದನ್ನ? ಶೆಟ್ಟಿಹಳ್ಳಿ ರೋಸರಿ ಚರ್ಚ್ 1860ರಲ್ಲಿ ಕಟ್ಸಿದ್ದು. ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಎಲ್ಲ ಆಳ್ವಿಕೆ ಮಾಡ್ತಾರೆ. ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಭಾರತೀಯ ಫ್ರೆಂಚ್ ಮಿಷನರಿಗಳು 1860ರಲ್ಲಿ ಕಟ್ಟಿಸಿದ ಈ ಚರ್ಚ್ ಗಾಥಿಕ್ ವಾಸ್ತುಶಿಲ್ಪ ರಚನೆಯಾಗಿದೆ. ಮಳೆಗಾಲದಲ್ಲಿ ಅರ್ಧ ಮುಳುಗಿ ಹೋಗುತ್ತದೆ. ಮುಳುಗಿ ಹೋಗಲು ಸಾವಿರಾರು ಜನಗಳು ಬರುತ್ತಾರೆ. ಈ ಮುಳುಗಿದ ಚರ್ಚ್ ಹಾಗೂ ಈ ಫ್ಲೋಟಿಂಗ್ ಚರ್ಚ್ ಎಂದು ಕೂಡ ಕರೆಯುತ್ತಾರೆ. ಹಾಸನ ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಹಾಸನ ಸಿಟಿಯಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿದೆ. ಶೆಟ್ಟಿಹಳ್ಳಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರು ಮೊದಲು ತುಂಬೆಗೂರು ಎಂದು ಆಗಿತ್ತು. ಈಗ ತುಮಕೂರಿಗೆ ಅದು ಶಿವಕುಮಾರ ಸ್ವಾಮೀಜಿ ನೋಡಿದ್ದೀರಲ್ಲ, ಸಿದ್ಧಗಂಗಾ ಮಠ, ಆ ಹೆಸರಿಂದಾನೇ ತುಮಕೂರು ನಿರ್ಮಾಣ ಆಗಿತ್ತು. ಅದರಿಂದಾನು ಬರುತ್ತೆ. ಇದು ಬಂದಿದೆ. ಹೌದೌದು. ಆಮೇಲೆ ಟಮಕಿ ಊರು ಎಂದು ಆಗಿತ್ತಂತೆ, ಆಮೇಲೆ ತುಮಕೂರು ಎಂದು ಕಟ್ ಮಾಡ್ತಾ ಇತ್ತು.